ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ TRGಗೆ ಆತ್ಮೀಯ ಸ್ವಾಗತ. ಪರೀಕ್ಷಾ ದೃಷ್ಟಿಯಿಂದ ನೋಡಿದಾಗ ಭಾಷಾಭ್ಯಾಸದಲ್ಲಿ ನಾನಾರ್ಥಕಗಳು ಕೊಡ್ತಾರೆ. ಪರೀಕ್ಷೆಯಲ್ಲಿ ನಾನಾರ್ಥಕಗಳನ್ನು ಕೊಟ್ಟರೆ ಸಮನಾರ್ಥಕ ಕೊಡಲ್ಲ, ಸಮನಾರ್ಥಕ ಕೊಟ್ಟರೆ ನಾನಾರ್ಥಕ ಕೊಡಲ್ಲ. ಎರಡೂ ಓದಬೇಕಾಗುತ್ತೆ. ಯಾಕಂತಂದರೆ 2 ಅಂಕಗಳಾಗಿರ್ತವೆ ಇಲ್ಲಿ. ನಾನಾರ್ಥಕ ಅಂದ್ರೇನು, ಸಮನಾರ್ಥಕ ಅಂದರೆ ಒಂದು ಪದಕ್ಕೆ ಅಂಥದೇ ಅರ್ಥವನ್ನು ಹುಡುಕುವಂಥದಕ್ಕೆ ಒಂದೇ ಅರ್ಥವನ್ನು ಹುಡುಕುವಂಥವು ಸಮನಾರ್ಥಕ. ಆದರೆ ನಾನಾರ್ಥಕ ಅಂತಂದರೆ ಸ್ವಲ್ಪ ಗಮನ ಕೊಡಬೇಕು ವಿದ್ಯಾರ್ಥಿಗಳೇ. ನಾನಾರ್ಥಕ ಅಂದರೆ ಒಂದೇ ಪದವನ್ನು ಬೇರೆ ಬೇರೆಯೇ ಆದ ಅರ್ಥದಲ್ಲಿ ಬಳಸ್ತೀವಿ, ಅದಕ್ಕೆ ನಾನಾರ್ಥಕಗಳು ಅಂತ ಕರೀತಾರೆ. ಮೊದಲು ಸಮನಾರ್ಥಕವನ್ನು ನಾವು ತಿಳ್ಕೊಳ್ಳೋಣ. ನೋಡ್ರಿ, ಇಲ್ಲಿ ಕಾಡು ಎಂಬ ಪದ ಅದ ರೀ. ಕಾಡು ಎಂಬ ಪದಕ್ಕೆ ನಾವು ಅರಣ್ಯ, ಅಡವಿ, ವನ, ಕಾಂತಾರ, ವಿಪಿನ, ಬನ ಇವೆಲ್ಲ ಒಂದೇ ಅರ್ಥ ಕೊಡ್ತಾವ್ರಿ. ಇದು ಸಮನಾರ್ಥಕ ಅಂತೀವಿ. ಆದರೆ ಇಲ್ಲಿ ನಾನಾರ್ಥಕ ಅಂತಂದರೆ ಕಾಡು ಎಂದರೆ ಪೀಡಿಸು ಅಂತ ಅರ್ಥ ಆಗ್ತದೆ. ನೋಡ್ರಿ, ಕಾಡು ಅಂತಂದರೆ ಪೀಡಿಸು ಅಂತ ಅರ್ಥ ಆಗ್ತದೆ. ಇದು ನಾನಾರ್ಥಕ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಕೊಡುವಂಥದ್ದು. ಒಂದು ವೇಳೆ ನಾನಾರ್ಥಕಗಳನ್ನು ನಾವು ಕನ್ನಡದಲ್ಲಿ ಬಳಸ್ಕೊತಾ ಹೋದಂಗೆ ಏನಾಗ್ತದಪ್ಪ ಅಂತಂದರೆ ಭಾಷಾ ಕೌಶಲ್ಯ ಮತ್ತು ಶಬ್ದ ಸಂಪತ್ತು ಏನಾಗ್ತದೆ, ವೃದ್ಧಿ ಆಗ್ತದೆ. ಇದು ಎದರಿಂದ ಪಡ್ಕೋಬೋದು ನಾನಾರ್ಥಕ ಅಂದರೆ ನಾವು ನಿಘಂಟಿನ ಸಹಾಯದಿಂದ ನಾವೇನು ಮಾಡ್ತೀವಿ, ಹೆಚ್ಚಿನ ನಾನಾರ್ಥಕಗಳನ್ನು ಪಡಿಬೋದು. ಇದಕ್ಕೆ ಉದಾಹರಣೆಗೆ ಹೇಳಬೇಕಾದ್ರೆ ಬಲ ಎಂಬ ಒಂದು ಪದ ಅದ ರೀ. ನೋಡ್ರಿ, ಬಲ ಎಂಬ ಪದ ಅದ. ನೀವು ಪರೀಕ್ಷೆಯಲ್ಲಿ ನಾನಾರ್ಥಕ ಕೇಳಿದ್ರೆ ಸಮನಾರ್ಥಕನೇ ಬರೀತೀರಿ, ಅದು ಅಜ್ಞಾನ ಅದ. ಅದಕ್ಕಾಗಿಯೇ ನಾನಾರ್ಥಕಗಳನ್ನೇ ಬರಿಬೇಕು. ನಾನಾರ್ಥಕ ಅಂದರೆ ಬೇರೆ ಬೇರೆ ಅರ್ಥವನ್ನು ಬರಿಬೇಕು. ಬಲ ಅಂದರೆ ನೋಡಿ ಇಂಪಾರ್ಟೆಂಟು, ಶಕ್ತಿಶಾಲಿ, ಸೈನ್ಯ, ದಿಕ್ಕು, ಬಿಗಿ, ನೆರವು, ವರ್ಚಸ್ಸು ಇವೆಲ್ಲ ಅರ್ಥ ಕೊಡ್ತದೆ ರೀ ಬಲಕ್ಕೆ. ಹೀಗೆ ನಾವು ನಾನಾರ್ಥಕಗಳನ್ನು ಗುರುತಿಸಬೇಕು. ಅದ್ರ ಸಲುವಾಗಿ ನಾವೇನು ಮಾಡಬೇಕು, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟು. ನಾವೇನು ಹೇಳ್ತಾ ಇದ್ವಿ ಅದರಲ್ಲಿಂದೇ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಸೂಕ್ಷ್ಮದಿಂದ ಗಮನಿಸಬೇಕು. ಸೂಳ್ ಅಂದರೆ ಏನು, ನಾನಾರ್ಥಕ ಪದ. ಸೂಳಂದರೆ ಸರದಿ, ಸೂಳಂದರೆ ಹೊತ್ತು, ಸೂಳಂದರೆ ಸಮಯ. 3 ಅರ್ಥ ಕೊಡುತ್ತೆ ರೀ. ಸೂಳಂದರೆ ಸರದಿ, ಸೂಳಂದರೆ ಹೊತ್ತು, ಸೂಳಂದರೆ ಸಮಯ. ಕರ ಅಂದರೆ ಕೈ, ಕರ ಅಂದರೆ ತೆರಿಗೆ, ಕರ ಅಂದರೆ ಹಣಕಾಸು. 3 ಅರ್ಥ ಕೊಡುತ್ತೆ ರೀ. ಕರ ಅಂದರೆ ಕೈ, ತೆರಿಗೆ, ಹಣಕಾಸು. ನಂತರದಲ್ಲಿ ರಾಗ ಅಂದರೆ ಏನು ಅಂತಂದರೆ, ರಾಗ ಅಂತಂದರೆ ಸ್ವರ, ಪ್ರೀತಿ ರೀ. ರಾಗ ಅಂತಂದರೆ ಸ್ವರನೂ ಆಗ್ತದೆ, ಪ್ರೀತಿನೂ ಆಗ್ತದೆ. ಬೇರೆ ಬೇರೆ ಅರ್ಥವನ್ನು ಕೊಡ್ತವೆ. ಹೀಗಾಗಿ ಪರೀಕ್ಷೆಯಲ್ಲಿ 2 ಅಂಕಗಳನ್ನು ಗಿಟ್ಟಿಸ್ಕೊಳ್ಬೋದು. ಕಳೆ ಅಂದರೆ ಕಾಂತಿ, ನಷ್ಟ, ತ್ಯಾಜ್ಯ, ಗಿಡ, ಕಸರು ಇವೆಲ್ಲವೂ ನಾನಾರ್ಥಕಗಳು. ಅಂದರೆ ಕಳೆ ಎನ್ನುವಂಥ ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಕೊಡುವಂಥ ಪದಗಳು. ಕಾಂತಿ, ನಷ್ಟ, ತ್ಯಾಜ್ಯ, ಗಿಡ, ಕಸ ಅಂತೆ. ಬಗೆ ಅಂದರೆ ಏನು, ವಿಧ, ಮನಸ್ಸು. ಮನಸ್ಸುನೂ ಆಗ್ತದೆ, ವಿಧನೂ ಆಗ್ತದೆ. ಬಗೆಯ ನಾನಾರ್ಥಕಗಳು. ದೊರೆ ನೋಡ್ರಿ, ದೊರೆ ಅಂದರೆ ನಮಗೇನು ಗುರುತು, ದೊರೆ ಅಂದರೆ ರಾಜ, ದೊರೆ ಅಂದರೆ ಸಿಗು, ದೊರೆ ಅಂತಂದರೆ ಇನ್ನೊಂದು ಅರ್ಥ ಏನಾಗ್ತದೆ, ಗಳಿಸು. ಇಷ್ಟೆಲ್ಲ ಅರ್ಥ ಕೊಡ್ತದೆ ರೀ. ದೊರೆ ಅಂದರೆ ಸಿಗು, ರಾಜ, ಗಳಿಸು. ಗಂಡ ಅಂದ ತಕ್ಷಣ ನಮಗೇನು, ಯಜಮಾನ ಅಂತ ಒಂದು ಪದ ಗುರುತ್ರಿ ನಮ್ಗೆ. ಆದರೆ ಗಂಡ ಅಂದರೆ ಶೂರ ಅಂತಲೂ ಕೂಡ ಕರೀತಾರೆ, ಯಜಮಾನ ಅಂತಲೂ ಕೂಡ ಕರೀತಾರೆ. ಅಪಾಯ, ಗಂಡಾಂತರ ಅಂತಾರಲ್ಲ ರೀ, ಅಪಾಯ ಅಂತಲೂ ಕೂಡ ಕರೀತಾರೆ. ಅದರ ಸಲುವಾಗಿ ಗಂಡ ಅನ್ನುವಂಥ ಪದಕ್ಕೆ ನಾನಾರ್ಥಕ ಪದಗಳು. ಹತ್ತಿ ಎಂದಾಗ ಅರಳೆ, ಏರು, ಮೇಲೇರು. ಹತ್ತಿ ಅಂದರೆ ಅರಳೆ, ಏರು, ಮೇಲೇರು ಈ ನಾನಾರ್ಥಕ ಪದಗಳು. ಏರಿ ಎಂದಾಗ ದಂಡೆ, ಹತ್ತಿ. ಏರ್ ಅಂತ ನೋಡಿ, ದಂಡೆ, ಹತ್ರಿ, ಹತ್ತಿ ಅನ್ನುವಂಥ ಅರ್ಥವನ್ನು ಕೂಡ ಕರೀತಾರೆ. ನಾನಾರ್ಥಕ ಪದಗಳು. ಅರ್ಥ ಅಂದಾಗ ನೋಡ್ರಿ, ಹಣ ಬರ್ತದ ಅರ್ಥ, ಶಬ್ದ ಭಾವ ಬರ್ತದೆ, ಅಭಿಪ್ರಾಯ. ಅರ್ಥ ಅಂದಾಗ ಅಭಿಪ್ರಾಯನೂ ಕೂಡ ಬರ್ತದೆ. ಇದು ನಾನಾರ್ಥಕ. ತೊರೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ತ್ಯಜಿಸು. ತೊರೆ ಅಂದರೆ ತೇಜಿಸು. ತೊರೆ ಅಂದರೆ ನದಿ, ತೊರೆ ಅಂದರೆ ಹರಿಯುವ. ಇವೆಲ್ಲ ನಾನಾರ್ಥಕ ಪದಗಳು. ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ರೀ. ನೆನೆ ಅಂದಾಗ ಸ್ಮರಣೆ, ಒದ್ದೆ. ಇಷ್ಟು ನಾನಾರ್ಥಕ ಪದಗಳನ್ನು ನಾವು ಕಾಣ್ತೀವಿ. ಲಘು ಅಂದಾಗ ಹಗುರು, ಲಘು ಅಂದಾಗ ಚಿಕ್ಕದು, ಲಘು ಅಂದಾಗ ಹೃಸ್ವ. ಗುರು ಅಂದಾಗ ಹಿರಿದು, ಗುರು ಅಂದಾಗ ಉಪಾಧ್ಯಾಯ. ನೋಡ್ರಿ, ಗುರು ಅಂದಾಗ ಹಿರಿದು, ಗುರು ಅಂದಾಗ ಉಪಾಧ್ಯಾಯ ಅನ್ನುವಂಥ ಒಂದು ಪದವನ್ನು ಕೊಡ್ತದೆ. ನರ ಅಂದರೆ ರಕ್ತನಾಳ, ನರ ಅಂದರೆ ಮನುಷ್ಯ, ನರ ಅಂದರೆ ಅರ್ಜುನ.
ನಾನಾರ್ಥಕ ಪದಗಳು ನೋಡ್ರಿ ಇವೆಲ್ಲ. ಅರಿ ಅಂದರೆ ಶತ್ರು, ಅರಿ ಅಂದರೆ ತಿಳಿ, ಅರಿ ಅಂದರೆ ವೈರಿ, 3 ಅರ್ಥ ಕೊಡುತ್ತೆ ರೀ ಅರಿ ಎಂದಾಗ. ಮಡಿ ಅಂದರೆ ಸಾಯು, ಮಡಿ ಅಂದರೆ ನಿರ್ಮಲ, ಮಡಿ ಅಂದರೆ ಪಾತಿ, ಮಡಿ ಅಂದರೆ ಪರಿಶುದ್ಧ. ನಾನಾರ್ಥಕಗಳು ಇಷ್ಟೆಲ್ಲ ಬೇರೆ ಬೇರೆ ಪದಗಳ್ರಿ ಅರ್ಥ ಕೊಡ್ತಾವ. ತೆರ ಅಂದರೆ ರೀತಿ, ತೆರ ಅಂದರೆ ದಕ್ಷಿಣೆ, ತೆರ ಅಂದರೆ ತೆರಿಗೆ. ಸಾರು ಅಂದಾಗ ಪ್ರಚಾರ ಮಾಡೋದಾಗ್ತದ, ಸಾಂಬಾರು ಆಗ್ತದ, ಸಮೀಪಿಸುವ ಆಯ್ತದ್ರಿ. ಇವು ನಾನಾರ್ಥಕಗಳು. ರಸ ಅಂದಾಗ ಸಾರ, ದ್ರವ, ಕಾವ್ಯರಸ ಇವೆಲ್ಲವೂ ನಾನಾರ್ಥಕಗಳು. ನಾರು ಅಂದಾಗ ಎಳೆ, ದುರ್ಗಂಧ, ಬೀರು ಇವು ಕೂಡ ನಾನಾರ್ಥಕಗಳು. ಹೀಗೆ ನಾನಾರ್ಥಕಗಳನ್ನು ಗುರುತಿಸ್ತೀವಿ. ಎಡೆ ಅಂದಾಗ ನೈವೇದ್ಯ ನೋಡ್ರಿ, ಎಡೆ ಮಾಡಿಕೊಡ್ರಿ ಅಂತಾರಲ್ಲ, ನೈವೇದ್ಯ. ತಾಣ, ಎಡೆ ಅಂದರೆ ತಾಣ, ಎಡೆ ಅಂದರೆ ಅವಕಾಶ, ಇದು ನಾನಾರ್ಥಕ. ಗುಡಿ ಅಂದಾಗ ನೋಡ್ರಿ, ಗುಡಿ ಅಂದರೆ ದೇವಾಲಯ ಅಂತ ಕರಿತೀವಿ, ಗುಡಿ ಅಂದರೆ ಬಾವುಟ ಅಂತ ಕರಿತೀವಿ. ಕಲಿ ಅಂದರೆ ವೀರ ಅಂತ ಕರಿಬೋದು, ತಿಳಿ ಅಂತಲೂ ಕೂಡ ಕರಿಬೋದು, ಯುಗ ಅಂತಲೂ ಕೂಡ ಕರಿಬೋದು. ಇಷ್ಟು ಪದಗಳದಾವ್ರಿ. ಮರ್ಯಾದೆ ಅಂದಾಗ ಗೌರವ, ಮರ್ಯಾದೆ ಅಂದಾಗ ಎಲ್ಲೆ, ಇವು ನಾನಾರ್ಥಕ ಪದಗಳು. ಹಿಂಡು ಅಂದಾಗ ಗುಂಪು, ಹಿಂಡು ಅಂದಾಗ ಹಿಸುಕು. ಹಿಂಡು ಅಂದರೆ ಗುಂಪು, ಹಿಂಡು ಅಂದರೆ ಹಿಸುಕು ಅರ್ಥ ಕೊಡುತ್ತೇವೆ. ತಿಳಿ ಅಂದಾಗ ಅರಿ, ನಿರ್ಮಲ ಅನ್ನುವಂಥ ನಾನಾರ್ಥಕ ಪದಗಳು. ಬಟ್ಟೆ ಅಂದಾಗ ದಾರಿ, ವಸ್ತ್ರ ಇದು ಕೂಡ ನಾನಾರ್ಥಕ ಪದ. ಉಸಿರು ಅಂದಾಗ ಶ್ವಾಸ, ಉಸಿರು ಅಂದರೆ ಹೇಳು, 2 ಅರ್ಥ ಕೊಡ್ತದ್ರಿ. ಅದಕ್ಕಾಗಿ ಇವು ನಾನಾರ್ಥಕ ಪದಗಳು. ಹಿಡ್ರಿ ಅಂತಂದಾಗ ಮುಷ್ಟಿ, ಬಂಧಿಸು, ಕಾವು ನಾನಾರ್ಥಕ. ಹದ್ದು ಅಂದಾಗ ಒಂದು ಪಕ್ಷಿ ಅದರಿ, ಹದ್ದು ಅಂದಾಗ ಅಂಕೆ ಅಂತ ಕರೀತಾರೆ, ಅಂಕೆನೂ ಕೂಡ ಒಂದು ನಾನಾರ್ಥ. ಅಡಿ ಅಂದಾಗ ಅಳತೆ, ಅಡಿ ಅಂದರೆ ಪಾದ, ಅಡಿ ಅಂದರೆ ಕೆಳಗೆ, ಇವು ಎಲ್ಲ ವಿವಿಧ ರೀತಿಯ ಅರ್ಥಗಳನ್ನು ಕೊಡ್ತವೆ. ಕಂದ ಅಂದರೆ ಮಗು, ಕಂದ ಅಂದರೆ ಪದ್ಯ ಜಾತಿ, ಕಂದ ಅಂದರೆ ಗೆಡ್ಡೆ ಗೆಣಸು ಅನ್ನುವಂಥ ಅರ್ಥವನ್ನು ಕೊಡ್ತವೆ. ಮುನಿ ಎಂದಾಗ ಕೋಪಿಸು, ಋಷಿ 2 ಆಗ್ತದ್ರಿ. ಉತ್ತರ ಅಂದಾಗ ದಿಕ್ಕು ಆಗ್ತದೆ, ಉತ್ತರ ಅಂದಾಗ ಜವಾಬು ಆಗ್ತದೆ, ಉತ್ತರ ಅಂದಾಗ ಅನಂತರ ಅಂತಲೂ ಕೂಡ ಆಗ್ತದೆ. ಅರಸು ಅಂದಾಗ ರಾಜ, ಅರಸು ಅಂದಾಗ ಹುಡುಕು ಅಂತಲೂ ಆಗ್ತದೆ. ನಡು ಅಂದರೆ ಸೊಂಟ, ಮಧ್ಯನೂ ಕೂಡ ಆಗ್ತದೆ. ಅಂದರೆ ನಡು ಅಂದಾಗ ಸೊಂಟ, ಮಧ್ಯ ಅಂತ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ. ಎಳೆ ಅಂದರೆ ಚಿಗುರು, ಎಳೆ ಅಂದರೆ ದಾರ, ಎಳೆ ಅಂದರೆ ಎಳೆಯುವುದು ಅಂತಲೂ ಕೂಡ ನಾನಾರ್ಥಕಗಳು. ಫಲ ಅಂದರೆ ಹಣ್ಣು, ಫಲ ಅಂದರೆ ಪ್ರಯೋಜನ. ಕವಿ ಎಂದಾಗ ಆವರಿಸು, ಕವಿ ಅಂದರೆ ಕವನ ರಚಿಸುವ ನಾನಾರ್ಥಕ ಪದಗಳನ್ನು ಕೊಡ್ತಾವೆ, ಬೇರೆ ಬೇರೆ ಅರ್ಥವನ್ನು. ಮನ್ನಿಸು ಅಂದರೆ ಕ್ಷಮಿಸು, ಗೌರವಿಸು ಆಗ್ತದೆ. ಬಂಟ ಅಂದರೆ ಆಳು, ವೀರ ಇವು ನಾನಾರ್ಥಕಗಳನ್ನು ನಾವು ಗುರುತಿಸ್ಬೋದು. ನಂತರದಲ್ಲಿ ಪರಿ ಅಂದರೆ ರೀತಿ, ಪರಿ ಅಂದರೆ ಪ್ರವಹಿಸು, ಪರಿ ಅಂದರೆ ಹರಿ ಅಂತ ಬೇರೆ ಬೇರೆ ಅರ್ಥವನ್ನು ಕೊಡ್ತಾವ. ಹೀಗಾಗಿ ಇವು ನಾನಾರ್ಥಕಗಳು. ನೋಡ್ರಿ, ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಕೊಡುವಂಥವು ನಾನಾರ್ಥಕ, ಒಂದೇ ಪದಕ್ಕೆ ಒಂದೇ ಅರ್ಥವನ್ನು ಕೊಡುವಂಥವು ಸಮಾನಾರ್ಥಕ. ಕೊನೆ ಅಂದರೆ ಅಂತ್ಯ, ಕೊನೆ ಅಂದರೆ ಚಿಗುರು, ಕೊನೆ ಅಂದರೆ ತುದಿ, ಇದು ನಾನಾರ್ಥಕ. ಈ ಕೊನೆ ಎನ್ನುವಂಥ ಪದಕ್ಕೆ ಇಷ್ಟೆಲ್ಲ ಬೇರೆ ಬೇರೆ ಪದಗಳು. ನೆರೆ ಅಂದರೆ ಪ್ರವಾಹ, ನೆರೆ ಅಂದರೆ ಸೇರು, ನೆರೆ ಅಂದರೆ ಪಕ್ಕದ್ದು. ಹೊಳೆ ಅಂದರೆ ನದಿ, ಹೊಳೆ ಅಂದರೆ ಪ್ರಕಾಶಿಸು. ತೂಗು ಅಂದಾಗ ಅಳೆ, ತೂಗು ಅಂದಾಗ ಉಯ್ಯಾಲೆ. ಬಿಂಬ ಅನ್ನುವಂಥದ್ದು ಪ್ರತಿರೂಪ, ವಿಗ್ರಹ, ವೃತ್ತ ಇಷ್ಟೆಲ್ಲ ಕೂಡ ಬೇರೆ ಬೇರೆ ಅರ್ಥವನ್ನು ಕೊಡ್ತಾವ್ರಿ. ಭಾವ ಅಂದಾಗ ಸ್ವರೂಪ, ಭಾವ ಅಂದರೆ ಚಿತ್ತಸ್ಥಿತಿ, ಭಾವ ಅಂದರೆ ಅಕ್ಕನ ಗಂಡ, ಇವೆಲ್ಲ ಬೇರೆ ಬೇರೆ ಅರ್ಥವನ್ನು ಕೊಡ್ತಾವೆ. ಪಡೆ ಅಂದರೆ ಹೊಂದು, ಪಡೆ ಅಂದರೆ ಸೈನ್ಯ, ಇದು ಬೇರೆ ಬೇರೆ ಅರ್ಥವನ್ನು ಕೊಡ್ತಾವ. ಮುಡಿ ಅಂದರೆ ಧರಿಸು, ಮುಡಿ ಅಂದರೆ ತುರುಬು. ಈ ರೀತಿಯಾಗಿ ಏನಾಗ್ತದಪ್ಪ ಅಂತಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥವನ್ನು ಕೊಡುವಂಥವು ನಾನಾರ್ಥಕಗಳು. ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಅವ. 2 ಅಂಕ ಯಾವುದೇ ಕಾರಣಕ್ಕಾಗಿ ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋ ಇಷ್ಟವಾಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.